ಲಂಗ್ಸ್ ಅನ್ನೋದು ಒಂದು ಸ್ಪಾಂಜ್ ರೀತಿ ಇರುತ್ತೆ. ನಾವ್ಯಾಕೆ ಭಯ ಪಡ್ಬೇಕು? ಕೈ ತುಂಬಾ ದುಡ್ಡು, ಅಪ್ಪ ದೊಡ್ಡ ಡಾಕ್ಟ್ರು, ಆಮೇಲೆ ನಿನ್ನಂತ ಒಬ್ಬ ಮುಗ್ಧ ಗಂಡ. ಏಯ್, ನಾನು ನಿನ್ನ ತಪ್ಕೊಳ್ಳ? ಗೋಪುರ ಸ್ಪ್ರೇ ವಾಸನೆ ಬರ್ತಿದೆ. ಇವತ್ತು ನಿನ್ನ ಆಫೀಸಲ್ಲಿ ಯಾರು ತಪ್ಕೊಂಡ್ರು? ಸೆರಿಲ್, ಅಂಜು, ತಾರಾ, ಮತ್ತೆ ಅರ್ಪಿತಾ. ಓನರ್ ಅಮ್ಮನ. ಹಾಗಾದ್ರೆ ಮೊದ್ಲು ಅವಳು ಸ್ಪ್ರೇನ ಬದಲಾಯಿಸಕ್ ಹೇಳು. ನನಗೆ ಈ ವಾಸನೆ ಇಷ್ಟನೇ ಆಗ್ಲಿಲ್ಲ. ಇದು ಯಾವಾಗ ರೆಡಿ ಆಗುತ್ತೆ? ಹಸು ತಡಿಯಕ್ ಆಗ್ತಿಲ್ಲ. 2 minutes ಡಾರ್ಲಿಂಗ್, ರೆಡಿ ಮಾಡ್ತಾ ಇದ್ದೀನಿ, ಸ್ವಲ್ಪ ವೇಟ್ ಮಾಡು. ಈ ಟೈಮಲ್ಲಿ ಯಾರು ಅಂತ ಗೊತ್ತಿಲ್ವೇ? ಆ ಬೆಂಜಮಿನೇ ಇರ್ಬೋದು, ಎಣ್ಣೆ ಹಾಕಕ್ ಬಂದಿರ್ತಾನೆ. ಬೆಂಜಮಿನ್ ಹೋಗ್ಬಿಟ್ಟ. ಬಾ, ನಾವು ಹೊರಗೋಗ್ತೀನಿ ಅಣ್ಣ. ಏಯ್ ಬಾರೋ. ಬರ್ತಾ ಇದ್ದೀನಿ. ಅಣ್ಣ, 2 ಟೀ, 1 ಸಿಗರೇಟ್. ಟೀ ಕೊಡಪ್ಪ. ಒಂದು ದಮ್ ಹೊಡೆದು ಹೊರಡೆ ಹೋಗೋಣವಾ? ಅಲ್ಲಿ ಕೊಡಿ. ಅಣ್ಣ, ಹೆಂಗ್ ನಡೀತಿದೆ ಬಿಸ್ನೆಸ್ಸು? ಬೇಗ ತಗೊಂಬಾರೋ. ಮತ್ತೆ ಅವರು ಇವತ್ತು ಕರಿತಿದ್ದಾರೆ, ನಾನು ಅಟೆಂಡ್ ಮಾಡಲಿಲ್ಲ. ಬೇಡ. ಮತ್ತೆ ಅವನಿನ ಹಳೆ ಫ್ರೆಂಡ್ ಅಲ್ವಾ, ಏನಾದರೂ ಹೇಳಬೇಕು ಅನ್ಕೊಂಡಿರ್ತಾನೆ. ನಾನು ಒಳಗಿರ್ತೀನಿ, ಕಾಸು ಕೊಟ್ಬಿಟ್ಟು ಬಾ. ನೀವಿಬ್ರು ಫ್ರೆಂಡ್ಸಾ ಸರ್? ಫ್ರೆಂಡ್ಸ್ ಮಾತ್ರ ಅಲ್ಲ ಅಣ್ಣ, ಗಂಡ ಹೆಂಡತಿ ಕೂಡ. ಇಲ್ಲಿ ಬರೋರಲ್ಲ ಹಾಗೆ ಅನ್ನೋದು. ಎಲ್ಲರೂ ಹೇಳ್ತಾರೆ, ಆದರೆ ನಾನು ಆ ಥರ ಅಲ್ಲ. ಟೀಯಲ್ಲಿ ಸಕ್ಕರೆ ಎಲ್ಲ ಹಾಕ್ಬೋದಲ್ವಾ? ರಾಯ್, ಇಲ್ ಬಾ. ಅಷ್ಟು ಬೇಗ ನಿನ್ನ ಹಿಡಿದ್ರಾ? ಪಬ್ಲಿಕ್ ಪ್ಲೇಸಲ್ಲಿ ದಮ್ ಹೊಡಿಬಾರ್ದು ಅಂತ ಗೊತ್ತಿಲ್ವಾ? ಇವನೇ ಕೊಡಿಸಿ ಸೇದಕ್ಕೆ ಹೇಳ್ದ ಸರ್. ನೀವಿಲ್ಲಿ ಯಾಕೆ ಬಂದಿರೋದು? ಇಲ್ಲ ಸರ್, ನಾವು ಊಟ ಮಾಡೋಕ್ಕಂತ ಬಂದ್ವಿ. ನೀವು ಹಸ್ಬೆಂಡ್ ಆ್ಯಂಡ್ ವೈಫಾ? ಹೌದು ಸರ್. ನಿಮಗೆ ನಾನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ಆದರೂ ನೋಡಿ. ಇದು ಅದ್ಭುತ. ಗಂಡನೇ ಹೆಂಡತಿಗೆ ಸಿಗರೇಟ್ ಕೊಡಿಸಿ ಸೇದಕ್ಕೆ ಹೇಳಿದ ನೋಡಿ. ಮತ್ತೆ ಪಕ್ಕದ ಮನೆ ಅವನ ಕೊಡಿಸಿ ಸೇದಕ್ಕೆ ಹೇಳ್ತಾನೆ. ನೀವು ಫೈನ್ ಕಟ್ಟಲೇಬೇಕು ಸರ್. ಅದೆಲ್ಲ ಅವ್ನು ಪೇ ಮಾಡ್ತಾನೆ, ಕೊಡೋ. ನಮ್ಮ ಮಾತೆ ಕೇಳಲ್ವಲ್ಲ. ಅದೇ ಫೈನ್ ಕಟ್ಬಿಟ್ವಲ್ಲ ಸರ್, ಪೂರ್ತಿ ಸೇದ್ಬಿಡ್ತೀನಿ ರೀ. ಯಾವ ಊರಿಂದ ಬಂದಿದ್ದೀರಾ? INDIA. ಕಾರವಾರ ಸರ್. ಓ, ಮಿಲ್ಟ್ರಿನಾ? ಯಾವುದಕ್ಕೂ ಹುಷಾರಾಗಿರಿ. ಏನಾದರೂ ಇಂಪಾರ್ಟೆಂಟ್ ಇರ್ಬೋದು, ಎತ್ತಿ ಮಾತಾಡೋದಲ್ವಾ?
ಅವನ ಹತ್ರ ನಾನೇನ್ ಮಾತಾಡೋದು, ಸುಮ್ನೆ ವೇಸ್ಟ್ ಬಾಡಿ. ಒಂದ್ ಮೆಸೇಜ್ ಬಂದಿದೆ. ಏನು? ಸಂಡೇ ಅವ್ನು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದಾನೆ, ಬೇಡ ಅಂತ ಹೇಳ್ಬಿಡ್ಲಾ? ಇರ್ಲಿ ಅವ್ನು ಬರ್ಲಿ ಬಿಡು. ಅವ್ನು ಏನೇನು ಹೇಳ್ತಾನೆ ನೋಡೋಣ ಇರು. ರಾಯ್, ಸ್ವಲ್ಪ ಹೊರಗೆ ಬರ್ತೀರಾ? ನಿಮ್ಮ ಹತ್ರ ಮಾತಾಡಬೇಕು. ಓಕೆ. ರಾಯ್, ನೀನು ಹೋಗಿ ಊಟ ರೆಡಿ ಮಾಡು, ನಾವು ಬರ್ತೀವಿ. ಹೋಗು, ಈಗಲೇ ಬರ್ತೀವಿ, ಹೋಗು. ನಿಮ್ಮ ಹತ್ರ ಇದು ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅವಳು ನಾನು ದುಬೈಲಿದ್ದ ವಿಷಯ ನಿಮಗೆ ಗೊತ್ತಿರ್ಬೇಕಲ್ವಾ? ಅವತ್ತಿಂದ ಅವಳು ನನಗೆ ತುಂಬ ಇಷ್ಟವಾಗ್ಬಿಟ್ಲು. ಅವಳು ಸಡನ್ ಆಗಿ ಇಂಡಿಯಾ ಬಂದ್ಲು, ಮತ್ತೆ ಅವಳ ನಿನ್ನ ಮದುವೆ ಆಗೋಯ್ತು. ಅವಳನ್ನ ನನಗೆ ಬಿಟ್ಕೊಡ್ತೀರಾ? ನೀವಿಬ್ಬರು 3 ತಿಂಗಳಿಗೆ ಒಟ್ಟಿಗೆ ಕಳೆದಿದ್ದು ನನಗೇನು ಪ್ರಾಬ್ಲಮ್ ಇಲ್ಲ, ಪ್ಲೀಸ್. 3 ತಿಂಗಳ ಲೆಕ್ಕಾಚಾರ ಅಲ್ಲ, ಮಾಸ್ ಡೈಲಾಗೆ. ಈಗ ವರ್ಷಗಟ್ಟಲೆ ನನ್ನ ಜೊತೆ ಇರೋಂಥ ಹೆಣ್ಣಿನ ಮನಸ್ಸು ಹೇಗಿರುತ್ತೆ ಅಂತ ಗೊತ್ತಾ? ಅವಳನ್ನ ಬಿಟ್ಟು ಹೋಗಿ ಅವಳಿಗೆ ಮದುವೆ ಆಗಿದ್ರು ಮತ್ತೆ ಪ್ರೀತಿ ಬೇಕು ಅಂತ ಬರ್ತಾಳಲ್ಲ. 3 ವರ್ಷ ನೀವುಗಳು ಲಿವಿಂಗ್ ಟುಗೆದರ್ ಇದ್ದಿದ್ದು ನನಗೆ ಗೊತ್ತು. ಆ ವಿಷಯ ಎಲ್ಲ ಗೊತ್ತಿದ್ದೆ ನಾನು ಇವಳನ್ನ ಒಪ್ಕೊಂಡೆ. ರೋನಿ, ಇದೇನೋ ಮರಣ ಮಾಸ್.